ಆಗಸ್ಟ್ 1ನೇ ತಾರೀಕು ಸಾಂಸ್ಕೃತಿಕ ನಗರ ಮೈಸೂರಿಗೆ ನರೇಂದ್ರ ಮೋದಿ ಆಗಮನ ಹಿನ್ನೆಲೆ ರಾಮಕೃಷ್ಣ ಆಶ್ರಮಕ್ಕೆ ಆಗಮಿಸುತ್ತಿರುವ ಪ್ರಧಾನಿ. ಆಗಸ್ಟ್ 1ರಂದು ಮೈಸೂರಿಗೆ ನರೇಂದ್ರ ಮೋದಿ ಆಗಮನ ಹಿನ್ನೆಲೆ ರಾಮಕೃಷ್ಣ ಆಶ್ರಮಕ್ಕೆ ಆಗಮಿಸುತ್ತಿರುವ ನರೇಂದ್ರ ಮೋದಿ ವಿವೇಕ ಸ್ಮಾರಕ ಉದ್ಘಾಟನೆ ಮಾಡಲಿರುವ ಮೋದಿಗಾಗಿ ಮೈಸೂರಿನಲ್ಲಿ ಸಿದ್ಧವಾಗಿದೆ ವಿಶೇಷವಾದಂತಹ ಗಿಫ್ಟ್. ಅರುಣ್ ಯೋಗರಾಜ್ ಕೆತ್ತನೆಯ ವಿಶೇಷ ಮೂರ್ತಿ ಅದು. ಅರುಣ್ ಯೋಗರಾಜ್ ರಾಮಲಲ್ಲಾ ಪ್ರತಿಷ್ಠಾಪನೆ ವಿಚಾರದ ಸಂದರ್ಭದಲ್ಲೂ ಕೂಡ ಪ್ರಚಾರಕ್ಕೆ ಬಂದಿದ್ರು. ಸುಮಾರು 8.5 ಕೆಜಿ ತೂಕವಿರುವ ವಿವೇಕಾನಂದರ ಮೂರ್ತಿ. ವಿಯೆಟ್ನಾಂ ಮಾರ್ಬಲ್ನಲ್ಲಿ ವಿವೇಕಾನಂದರ ಮೂರ್ತಿ ಕೆತ್ತನೆ ಮಾಡಲಾಗ್ತಾ ಇದೆ. ನರೇಂದ್ರ ಮೋದಿ ಅವರಿಗೆ ಕೊಡೋದಕ್ಕೆ ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವ ವಿವೇಕಾನಂದರ ಮೂರ್ತಿ 15 ದಿನದಲ್ಲಿ ಮೂರ್ತಿ ಕೆತ್ತಿರುವ ಅರುಣ್ ಯೋಗರಾಜ್ ಕನ್ನಡಿಗ, ಕರ್ನಾಟಕದವರು. ನರೇಂದ್ರ ಮೋದಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ರಾಮಕೃಷ್ಣ ಆಶ್ರಮಕ್ಕೆ. ಆ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಉಡುಗೊರೆಯನ್ನು ಕೊಡಬೇಕು. ಆ ಉಡುಗೊರೆ ಯಾವ ತರಹ ಇರಬೇಕು ಅನ್ನೋದಾದರೆ ಅದು ಯೋಗರಾಜೇ ಕೆತ್ತನೆ ಮಾಡಬೇಕು. ವಿವೇಕಾನಂದರ ಮೂರ್ತಿಯನ್ನು ಕೆತ್ತನೆ ಮಾಡಿದ ಯೋಗಿರಾಜ್ ವಿವೇಕ ಸ್ಮಾರಕ ಉದ್ಘಾಟನೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ನಮ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಮುಕ್ತಿದಾನಂದ ಮಹಾರಾಜ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕಂದ್ರೆ ನಮ್ಮ ಮೈಸೂರಿಗೆ ವಿವೇಕಾನಂದರು ಬಂದು ಇಲ್ಲಿ ಉಳ್ಕೊಂಡಿದ್ರು, ಒಂದು ವಾರದ ತನಕ ನಿಂತು ಮೈಸೂರಿನಲ್ಲಿ ಒಂದು ಒಡನಾಟ ಇತ್ತು ಅಂತ ಒಂದು ವಿಷಯದ ಬಗ್ಗೆ ಒಂದು ಮೆಮೋರಿಯಲ್ನ ಮಾಡಿದ್ದಾರೆ, ಸುಂದರವಾದ ಮೆಮೋರಿಯಲ್. ಆ ಒಂದು ಸಮಯಕ್ಕೆ, ಆ ಒಂದು ಉದ್ಘಾಟನೆಗೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರು ಬರ್ತಾ ಇದ್ದಾರೆ. ಅದಕ್ಕೆ ಬರುವ ಸಮಯದಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡಿಕೊಂಡೆ, ನಾನು ವಿವೇಕಾನಂದರದ್ದು ಒಂದು ಪ್ರತಿಮೆಯನ್ನು ಮಾಡಿಕೊಡ್ತೀನಿ ಸರ್ ಕಲ್ಲಿನಲ್ಲಿ ಅಂತ. ಇಮಿಡಿಯೇಟ್ ಆಗಿ ಅವರು ಒಪ್ಕೊಂಡ್ರು. ಅವ್ರು ಒಪ್ಕೊಂಡು ಕೂಡಲೇ ನೆಕ್ಸ್ಟ್ ಆನ್ಸರ್ ಅವ್ರದ್ದು ಏನಿತ್ತು ಅಂದರೆ, ಅರುಣ್ ಕಲ್ಲಿಂದಲ್ವಾ, ಸ್ವಲ್ಪ ತೂಕ ಜಾಸ್ತಿ ಆಗ್ಬಿಡುತ್ತಾ, ಆಮೇಲೆ ಪ್ರಧಾನಮಂತ್ರಿಗಳು ಇಟ್ಕೊಳ್ಳೋಕೆ ಆಗುತ್ತೋ ಇಲ್ವೋ ನೋಡಿ, ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿದ್ರು. ನಾನು ಅದಕ್ಕೆ ಇಲ್ಲ ಸ್ವಾಮೀಜಿ, 10 ಕೆಜಿ ಒಳಗಡೆ ಬರುವಂಗೆ ನಾವು ಮೂರ್ತಿಯನ್ನು ನಿರ್ಮಾಣ ಮಾಡೋಣ. ನನಗೆ ಸಾಮಾನ್ಯವಾಗಿ ಏಕಶಿಲೆಯಲ್ಲಿ ಮಾಡೋದು ಬಹಳ ಶ್ರೇಷ್ಠ, ಮತ್ತು ನನಗೆ ಅದು ಬಹಳ ಚಾಲೆಂಜಿಂಗು, ನನಗೆ ಅದು ಇಷ್ಟ. ಸೊ ಆ ರೀತಿಯಲ್ಲಿ ಏಕಶಿಲೆ ನಾವು ವಿಯೆಟ್ನಾಂ ಮಾರ್ಬಲ್ನ ಯೂಸ್ ಮಾಡಿದ್ದೀವಿ. ಈ ಒಂದು ಮಾರ್ಬಲ್ನ ವಿಶೇಷತೆ ಏನಂದರೆ ತುಂಬ ಬೆಳಪಾಗಿದೆ, ಎಲ್ಲೂ ಕಪ್ಪು ಚುಕ್ಕಿ ಇರೋದಿಲ್ಲ. ಈಗ ನಾವು ಮಾಡಿರುವಂಥ ಮೂರ್ತಿ ಸುಮಾರು 8.5 ಕೆಜಿ ಬಂದಿದೆ. ಪ್ರಧಾನಮಂತ್ರಿಗಳಿಗೆ ನಮ್ಮ ಅಧ್ಯಕ್ಷರು ಕೊಟ್ಟರು ಸಹ ಇಟ್ಕೊಬೋದು. ಆ ರೀತಿ ಒಂದು ತೂಕದ ಲೆಕ್ಕಾಚಾರದಲ್ಲಿ ಈ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ.